ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್. ಸೊ ಇವತ್ತಿನ ನಮ್ಮ ಮಮ್ಮಿ ರೂಟೀನು 6:45 6:30 ಸ್ಟಾರ್ಟ್ ಆಗಿದೆ. ಸೊ ನಮ್ಮ ಅಜ್ಜಿನ ಎಬ್ಬಿಸಕ್ಕೆ ಬಂದಿದ್ದರು. ಆಮೇಲೆ ಮಿಥುನ್ ಇವತ್ತು ಅವನಿಗೆ ಎಕ್ಸಾಮ್ ಇತ್ತು ಅಂತ ಪೂಜೆ ಮಾಡಿ ಅಂದರೆ ದೇವ್ರಿನ ಬ್ಲೆಸ್ಸಿಂಗ್ಸ್ ತಗೊತಿದ್ದಾನೆ. ಆಮೇಲೆ ಇದೇನು ಇದಕ್ಕೆಲ್ಲ ಹಿಂಗೆ ಆರೆಂಜ್ ಪೀಲೆಲ್ಲ ಸುಲಿದಿಕ್ಕಿದ್ದಾರೆ ಅಂತ ನಾನು ಆಮೇಲೆ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಈಗ ಮಮ್ಮಿ ನಮಗೆ ನಾಷ್ಟ ಮಾಡಿಕೊಟ್ಟಿದ್ರು. ಆಮೇಲೆ ಅವರು ಟೀ ಮಾಡ್ಕೊಂಡು ಕುಡಿದ್ರು. ಟೀಗೆ ನೀವು ಕಡಲೆಪುರಿ ಹಾಕೊಂಡು ತಿನ್ನಿ, ಅದು ಚೆನ್ನಾಗಿರುತ್ತೆ. ನನಗೂ ಇಷ್ಟ ಟೀ ಜೊತೆ ಕಡಲೆಪುರಿ ಹಾಕೊಂಡು ತಿನ್ನೋಕ್ಕೆ. ಸೊ ಹಂಗೆ ನಮ್ಮ ಮಮ್ಮಿಗೂ ಮತ್ತು ನಮ್ಮ ಮನೇಲಿರೋರ್ಗೆ ಎಲ್ಲರಿಗೂ ಹಂಗೆ ಇಷ್ಟ. ಸೊ ನೋಡಿ, ಈಗ 7 o'clock ಆಗಿದೆ. ಇವತ್ತು ಬೇಗನೆ ಹೋಗ್ತಿದ್ವಿ, ಯಾಕಂದರೆ ಮಿಥುನಿಗೆ ಎಕ್ಸಾಮ್ ಇತ್ತು ಅಂತ ಹೇಳಿದ್ನಲ್ಲ. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ, ಆವಾಗ ಮಿಥುನ್ ಲೇಟ್ ಆಗಿತ್ತು, ಇವತ್ತು ನಂದೇ ಲೇಟಾಗಿ ಹೋಗಿದೆ. ಸೊ ಅವರಿಬ್ಬರು ಅಲ್ಲಿ ಗಾಡೀಲಿ ಕೆಳಗಡೆ ಕಾಯ್ತಿದ್ರು, ನಮ್ಮ ಪಾಪ ಮತ್ತು ಮಿಥುನು. ಸೊ ನಾನು ಹೋಗೋಕೆ ಒಂದು ಸ್ವಲ್ಪ ಲೇಟ್ ಆಯಿತು. ಅವ್ರು ಆರನ್ ಮೇಲೆ ಆರನ್ ಮಾಡ್ತಿದ್ರು. ಆಮೇಲೆ ಬೇಗ ಓಡೋಗಿ ಗಾಡಿಯಲ್ಲಿ ಕೂತ್ಕೊಂಡು ಆಮೇಲೆ ಬಾಯ್ ಮಾಡಿ ಕಾಲೇಜ್ ಹೊರಟೆ. ಯಾವಾಗಲೂ ನಾವು ಮನೆ ಲೇಟಾಗಿ ಬಿಡ್ತಿದ್ವಿ, ಆದರೆ ಇವತ್ತೊಂದು ಸ್ವಲ್ಪ ಬೇಗ ಬಿಟ್ಟಿದ್ವಿ. ಅಮ್ಮ ಕೆಳಗಡೆ ರಂಗೋಲಿ ಹಾಕಿ ಬರೋಷ್ಟರಲ್ಲಿ ಅಜ್ಜಿ ಎದ್ದಿದ್ರು. ನೋಡಿ, ಇನ್ನು ಎದ್ದು ಫ್ರೆಶ್ ಅಪ್ ಆಗಿ ಬಂದಿದ್ದಾರೆ. ಆಗಲೇ ಟಿ ವಿ ಹಾಕ್ತಾವ್ರೆ. ಕುಡಿಯೋಕೆ ನೀರು ಕೊಟ್ಟಿದ್ದೀನಿ, ಕುಡಿದಲೇ ಟಿ ವಿ ಹಾಕ್ತಾವ್ರೆ. ನೋಡಿ, ನಮ್ಮ ಅಮ್ಮನ ಕಡಲೆಪುರಿ ಹಾಕ್ಕೊಂಡೆ ಟೀ ಕುಡಿತಾರೆ. ಅವ್ರಿಗೂ ಕಡಲೆಪುರಿ ಹಾಕ್ಕೊಂಡು ಟೀ ಕುಡಿಯೋದು ಇಷ್ಟ, ಅದಕ್ಕೆ ಅವರು ಕಡಲೆಪುರಿ ಹಾಕತ್ತವ್ರೆ. ನಮ್ಮ ಮನೇಲಿ ಎಲ್ರಿಗೂ ಕಡಲೆಪುರಿ ಹಾಕೊಂಡು ಟೀ ಕುಡಿಯೋದು ಇಷ್ಟ. ನೋಡಿ ಇನ್ನು ಜಾಸ್ತಿ ಹಾಕೋತಾ ಇದ್ದಾರೆ, ಅದು ತುಂಬ. ಈಗ ಸ್ಪೂನಲ್ಲಿ ಮಿಕ್ಸ್ ಮಾಡೋದಮ್ಮ, ಹಂಗೆ ಚೆಲ್ಕೊಂಡ. ಸೊ ನಾನು ಹೇಳ್ತೀನಲ್ವ, ಮಿಥುನಿಗೆ ಎಕ್ಸಾಮ್ ಇತ್ತು ಅಂತ. ಸೊ ಅವನಿಗೆ ಕರ್ಕೊಬರೋವಾಗೆ ನನಗೂ ಆ್ಯಕ್ಚುಲಿ ಲಂಚ್ ಮಾಡಿ ಕಳಿಸ್ತಾರೆ. ಸೊ ಬೆಳಗ್ಗೆ ಹೋಗುವಾಗ ಕಳಿಸಿರ್ಲಿಲ್ಲ. ನಾನು ಹೇಳಿದೆ ಪಲಾವ್ ಮಾಡಿ ಕಳಿಸಿ ಮಮ್ಮಿ ಅಂತ. ಸೊ ಮಮ್ಮಿ ಪಲಾವ್ ಮಾಡ್ತಿದ್ದಾರೆ. ಸೊ ನೀವೇ ನೋಡ್ತಿದ್ದೀರಲ್ಲ ಮೊಸರು ಬಜ್ಜಿ ಯಾಕೆ ಡಿಫ್ರೆಂಟಾಗಿದೆ ಅಂತ. ಅದಕ್ಕೆ ಕ್ಯಾರೆಟು ಮತ್ತು ಸೌತೆಕಾಯಿ ಎಲ್ಲ ಹಾಕಿದ್ದಾರೆ. ಸೊ ಈರುಳ್ಳಿ ಹೂವದ್ದು ಸ್ಪೆಷಲ್ ರೆಸಿಪಿ ನಾನು ಇದರ ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಹೋಗಿ ನೋಡಿ. ಇವಾಗ ಮಮ್ಮಿ ನನ್ನ ಬಾಕ್ಸಿಗೆ ಲಂಚ್ ಪ್ಯಾಕ್ ಮಾಡ್ತಿದ್ದಾರೆ. ನಾನು ತಿನ್ನೋದು ಸ್ವಲ್ಪ ಮಾತ್ರ, ಒಂದು ಕಡೆ ಹಾಕಿದ್ರೆ ಸಾಕಾಗುತ್ತೆ. ಆದರೆ ನಮ್ಮ ಮಮ್ಮಿ ಸ್ಕೂಲ್ಗೆ ಎತ್ಕೊಂಡು ಹೋದರೆ ಫ್ರೆಂಡ್ಸ್ ಎಲ್ಲ ತಿಂತಾರೆ, ಎತ್ಕೊಂಡು ಹೋಗು ಅಂತ ತುಂಬ ಅಂದರೆ ಬಾಕ್ಸ್ ತುಂಬ ಪ್ಯಾಕ್ ಮಾಡಿಕೊಡ್ತಾರೆ. ಆದರೆ ಸ್ಕೂಲಲ್ಲಿ ಯಾರೂ ತಿಂದಿಲ್ಲ ಅಂದರೆ ಅಲ್ಲಿ ನಾನೇ ತಿನ್ನಬೇಕಾಗುತ್ತೆ. ಹಾಗೆ ತಿಂದಲೇ ಮನೆಗೆ ಎತ್ಕೊಬಂದರೆ ಅವಾಗ ಬೈಸ್ಕೋಬೇಕಾಗುತ್ತೆ ನಾನೇ ಅಂದ್ಬಿಟ್ಟು ನಾನೇ ತಿನ್ಕೊಬರ್ತೀನಿ. ಈಗ ನೋಡಿ, ಈಗ ನಮ್ಮ ಮನೆ ವೆರೈಟಿ ಮೊಸರು ಬಜ್ಜಿನ ಅಮ್ಮ ನನ್ನ ಬಾಕ್ಸಿಗೆ ಪ್ಯಾಕ್ ಮಾಡ್ತವ್ರೆ. ಕಾಲೇಜಲ್ಲಿ ನಮಗೆ ಟೈಮ್ ಸ್ವಲ್ಪನೇ ಇರುತ್ತೆ, ಆದರೆ ಅಷ್ಟೊಂದು ಪ್ಯಾಕ್ ಮಾಡಿರೋಕ್ಕೆ ತಿನ್ನೋಕ್ಕಾಗಲ್ಲ. ಆದರೂ ಟೈಮ್ ಮಾಡ್ಕೊಂಡು ತಿನ್ಬಿಟ್ಟು ಬರ್ಬೇಕು, ಯಾಕಂದರೆ ಅಮ್ಮ ಪ್ರೀತಿಯಿಂದ ಮಾಡಿಕೊಟ್ಟಿರ್ತಾರಲ್ವ, ಅದಕ್ಕೆ. ಸೊ ಈಗ ನೋಡಿ, ಲಂಚ್ ಬಾಕ್ಸಲ್ಲಿ ಸ್ಪೂನೆಲ್ಲ ಹಾಕಿ ಪ್ಯಾಕ್ ಮಾಡ್ತಿದ್ದಾರೆ. ಅವ್ರ ಕರ್ಚೀಫ್ ಮರ್ತೋಗಿತ್ತು ಅನಿಸುತ್ತೆ, ಅದಕ್ಕೆ ಲಾಸ್ಟಲ್ಲಿ ಇಕ್ಕವ್ರೆ. ಸೊ ನೋಡಿ, ಈಗ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ಕೊ ಬಂದಿದ್ದಾರೆ. ಈಗ ಫಸ್ಟು ಇವ್ರು ಆ್ಯಕ್ಚುಲಿ 12 o'clock ಬಂದ್ಬಿಡ್ತಾರೆ, ಯಾಕಂದರೆ ಮಿಥುನ್ ಕರ್ಕೊಂಡು ಹೋಗೋಕ್ಕೆ. ಆದರೆ ಫಸ್ಟ್ ಮಿಥುನ್ ಕರ್ಕೊಳ್ಳೋ ಮುಂಚೆ ನನ್ನ ಬಿಲ್ಡಿಂಗ್ ಅಂದರೆ ನನ್ನ ಕಾಲೇಜ್ ಹತ್ರ ಬಂದ್ಬಿಟ್ಟು ಅಲ್ಲಿ ಲಂಚ್ ಬಾಕ್ಸ್ ಇಕ್ಬಿಟ್ಟು ಹೋಗ್ತಾರೆ. ಇಲ್ಲಿ ನೋಡಿ, ನಮ್ಮ ಸ್ಕೂಲಲ್ಲಿ ಒಂದು ಸ್ಮಾಲ್ ಇದ್ರ ಥರ ಡಕ್ ಎಲ್ಲ ಇಕ್ಕೋಕೆ ಮಾಡ್ಕೊಂಡಿದ್ದಾರೆ. ಪಾರಿವಾಳ, ಡಕ್ಸು ಎಲ್ಲ ಇರುತ್ತೆ. ಸೊ ಮಿಥುನಿಗೆ ಟೈಮ್ ಆಗುತ್ತೆ ಅಂತ ಮಮ್ಮಿ ಇಷ್ಟನ್ನು ಮಾತ್ರ ಮಾಡ್ಕೊಂಡಿದ್ದಾರೆ. ಆದರೆ ಬೇರೆ ಪಕ್ಷಿಗಳು ಇದ್ದಾವೆ, ಅಂದರೆ ಈ ಸೈಡ್ ಇಲ್ಲ, ಆದರೆ ಆಪೋಸಿಟ್ ಸೈಡಲ್ಲಿದೆ. ಇದು ನಮ್ಮ ಸ್ಕೂಲ್ ಗಾರ್ಡನ್ನು. ಅಂದರೆ ಸ್ಕೂಲ್ ಅಂದರೆ ಕಾಲೇಜು ಸ್ಕೂಲ್ ಎರಡೂ ಒಂದರಲ್ಲೇ ಇದೆ ಅಲ್ವಾ, ಒಂದೇ ಕ್ಯಾಂಪಸಲ್ಲಿ, ಅದಕ್ಕೆ. ಸೊ ನೋಡಿ, ಮರದಲ್ಲಿ ಬರೀ ಇಂಥ ವೈಟ್ ಕಲರು ಮತ್ತು ಯೆಲ್ಲೋ ಮಿಕ್ಸ್ ಆಗಿರೋ ಹೂವನ್ನೇ ಬಿಡುತ್ತೆ, ಅದರಲ್ಲಿ ಜಾಸ್ತಿ ಎಲೆಗಳು ಇರಲ್ಲ. ಯಾಕಂದರೆ ಈ ಸ್ಪ್ರಿಂಗ್ ಸೀಸನ್ ಅಲ್ವಾ, ಸೊ ಎಲೆ ಉದುರೋ ಕಾಲ, ಆದರೆ ಹೂವು ಬರೋ ಕಾಲ ಅಲ್ವಾ. ಸೊ ಅದಕ್ಕೆ ಬರೀ ಫ್ಲವರ್ಸೇ ತುಂಬ್ಕೊಂಡಿರುತ್ತೆ. ಇದು ನೋಡಿ, ಇದು ಚೆನ್ನಾಗಿದೆ, ವೈಟು, ರೆಡ್ಡು ಮತ್ತು ಯೆಲ್ಲೋ ಮಿಕ್ಸು. ಸೊ ಈಗ ಮಿಥುನ್ ಬರ್ತಾನೆ ಅಂತ ಅಮ್ಮ ಗಾರ್ಡನಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಿದ್ದಾರೆ. ಸೊ ಅವನು ಡಾನ್ ಬಂದಂಗೆ ಬರ್ತಾನೆ ನೋಡಿ. ಮಿಥುನು ನನಗೆ ಸ್ಕೂಲಿಂದ ಪಿಕಪ್ ಮಾಡ್ಕೊ ಬರೋವಾಗ ದಾರಿಯಲ್ಲಿ ಮನೆಗೆ ಟೊಮೆಟೊ ಬೇಕಿತ್ತು ಅಂತ ಟೊಮೆಟೊ ತೊಗೊತಿದ್ದಾರೆ. ಯಾಕಂದರೆ ಟೊಮೆಟೊ ಬಾತ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ಮನೇಲಿ ಬೇಗ ಖಾಲಿ ಆಗೋಗುತ್ತೆ, ಅದಕ್ಕೆ. ನೆಕ್ಸ್ಟು ಮಿಥುನ್ ಬಂದು ಮಮ್ಮಿ ಪಲಾವ್ ಮಾಡಿದ್ರಲ್ಲ, ಅದನ್ನು ತಿಂತಿದ್ದಾನೆ ಲಂಚಿಗೆ. ನೋಡಿ, ನಮ್ಮ ಪಪ್ಪ ಅವರು ದೇವನಹಳ್ಳಿಗೆ ಹೋಗಿದ್ದಾರಂತೆ. ಸೊ ಬರ್ತಾ ಫ್ರೆಶ್ ಆಗಿ ಮಲ್ಲಿಗೆ ಹೂವು ತಂದಿದ್ದಾರೆ. ನಮ್ಮ ಮಮ್ಮಿ ದಿಂಟು ಕಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿರುತ್ತೆ ಮುಟ್ಕೊಂಡ್ರೆ. ಸೊ ಎಲ್ಲರೂ ಸೂಜಿ ದಾರದಲ್ಲಿ ಕೋಣಿಸ್ತಾರೆ, ಆದರೆ ನಮ್ಮ ಮಮ್ಮಿಗೆ ಹಂಗೆ ದಿಂಟು ಕಟ್ಟೋಕ್ಕೆ ಬರುತ್ತೆ. ಅಜ್ಜಿ ಏನೋ ಇವರು ಅಜ್ಜಿ ಅಪ್ಪ ಅಮ್ಮಂದಿರು ಹೆಂಗಿರ್ಬೇಕು ಮಕ್ಳ ಹತ್ರ? ಫ್ರೆಂಡು, ಹೌದಾ? ಹಂಗೆ ಇರ್ಬೇಕಾ? ಅವಾಗಲೇ ಏನೋ ಡೈಲಾಗ್ ಹೇಳ್ತಿದ್ದೆ, ಏನು ಹೇಳೋ?
ಅಜ್ಜಿ ಇರೇ ಇವಳಿಗೇನೋ ಡೈಲಾಗ್ ಹೇಳ್ಬೇಕಂತ ಹಂಗೆ ಇದೆ ಹೇಳ್ತೀನಿ. ಹೇಳು, ಈ ಕಡೆ ತಿರ್ಕೊಂಡು ಹೇಳು. ಒಂದ್ಸತಿ ನಾವು ಫ್ರೆಂಡ್ ಹಂಗೆ ಇರಬೇಕು ನಮ್ಮ ಹತ್ರ. ಒಂದ್ಸರಿ ಮಾತ್ರನಾ? ಒಂದ್ಸತಿ ನಾವು ನಿಮ್ಮ ಹತ್ರ ಫ್ರೆಂಡ್ಶಿಪ್ ಥರ ಇರಬೇಕು ಮಕ್ಕಳು ಸಾಕ್ಬೇಕಾದ್ರೆ. ಹಂಗಲ್ಲ ನೀನ್ ಹೇಳಿದ್ದು, ಇನ್ನಂಗೆ ಬೇರೆ ಹೇಳಿದೆ. ಒಂದ್ ಟೈಮಿಗೆ ಅವ್ರು ನಮಗೆ ಅಡ್ಜಸ್ಟ್ ಆಗಿರ್ಬೇಕು, ಇನ್ನೊಂದ್ ಟೈಮಿಗೆ ನಾವು ಅವ್ರಿಗೆ ಅವ್ರು ಅಡ್ಜಸ್ಟ್ ಆಗಂಗಿರ್ಬೇಕು. ಎಳ್ದೆ ಹೋಗ್ದೆ ಅಂತ ಕಪಳ ಕಿತ್ತಾಕ್ಬೇಕು, ಒಂದ್ಸತಿ ಕಾಲು ಕೈ ಕಿತ್ತಾಕ್ಬೇಕು. ನೋಡಿ ಫ್ರೆಂಡ್ಸ್, ದೌರ್ಜನ್ಯ ಮಾಡ್ತವ್ರು ನನ್ ಮೇಲೆ. ಈ ಫೋನಲ್ಲಿ ಮಾಡ್ತಿದ್ರೆ ನಮ್ಮ ಅಜ್ಜಿಯವ್ರ ಸೀರೆತು ಅದೇನಮ್ಮ ಸೆರ್ಗೆ ಕುಚ್ ನೋಡಿ ಹೆಂಗ್ ಕಟ್ತವ್ರೆ. ನಿಮ್ಗೂ ಯಾರನ್ನ ಕುಚ್ ಕಟ್ಟೋದ್ ಬೇಕಾದ್ರೆ ನಮ್ಮಮ್ಮನ್ ಕೇಳಿ ಆಯ್ತಾ, ಕಾಂಟ್ಯಾಕ್ಟ್ ಮಾಡಿ ಕಳ್ಸ್ಕೊಡ್ತಾರೆ. ಈ ಥರ ಇದು ಒಂದೇ ಅಲ್ಲ, ಬೇರೆ ಥರನೂ ಮಾಡ್ತಾರೆ ನಮ್ಮ ಮಮ್ಮಿ. ಅಂದರೆ ಗ್ಲಾಸ್ ಪೇಂಟಿಂಗು, ಎಂಬ್ರಾಯ್ಡ್ರಿ ಎಲ್ಲ ಮಾಡ್ತಾರೆ. ಆ ಥರದ್ದು ಏನಾದರೂ ವೀಡಿಯೋ ಬೇಕು ಅಂದರೆ ನಮ್ಮಮ್ಮನ ನೀವು ಕಮೆಂಟ್ ಹಾಕಿ ನಮ್ಮಮ್ಮನ ಕೇಳಿ ಮಾಡಿಸ್ತೀನಿ ಒಂದ್ಸತಿ, ಓಕೆನಾ? ಸೊ ಲಾಸ್ಟ್ ವೀಡಿಯೋಲಿ ನೋಡ್ಕೊ ಬಂದ್ರಲ್ಲ, ಅದು ನೈಟ್ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿರಲಿಲ್ಲ. ಸೊ ಇದು ನೆಕ್ಸ್ಟ್ ಡೇ ಥರ್ಸ್ಡೇ ವ್ಲಾಗ್ ಇದು. ಸೊ ಮಮ್ಮಿ ನಾಷ್ಟಕ್ಕೆ ರಾಗಿ ರೊಟ್ಟಿ, ಮೊಸರು ಮತ್ತು ಉಪ್ಪಿನಕಾಯಿ ಮಾಡಿದ್ದಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ಮಮ್ಮಿ ಯಾರೋ ಫಂಕ್ಷನ್ಗೆ ಹೋಗ್ಬೇಕಿತ್ತಂತೆ. ಸೊ ಅದಕ್ಕೆ ನೋಡಿ ನಮ್ಮ ಅಜ್ಜಿ ಬೇಗನೆ ರೆಡಿಯಾಗಿ ಬಂದು ಕೂತಿದ್ದಾರೆ. ಏನು ಬೆಳಗ್ಗೆ ರೆಡಿಯಾಗಿ ಕೂತ್ಬಿಟ್ಟಿದ್ಯಾ? ಯಾರ್ದು? ಹೌದಾ? ನಾನು ಬರಲಾ? ಬೇಡ ಬರಲಾ? ರೆಡಿ ಆಯ್ತೀನಿ ಇರು ಮತ್ತೆ. ನೋಡಿ ಈಗ ಅವ್ರು ಲೊಕೇಶನ್ ಹತ್ರ ರೀಚ್ ಆಗಿದ್ದಾರೆ. ಲೊಕೇಶನ್ಗೆ ಬಸ್ಸಲ್ಲಿ ಹೋಗಿದ್ರು. ಸೊ ಬಸ್ಸಿಂದ ಇಳಿದು ಪಾರ್ಟಿ ಹಾಲ್ಗೆ ನಡ್ಕೊಂಡು ಹೋಗ್ತಿದ್ದಾರೆ. ಸೊ ನಮ್ಮ ಮಮ್ಮಿಯವ್ರ ಅತ್ತೆ ಮಗಂದು ಎಂಗೇಜ್ಮೆಂಟ್ ಇತ್ತಂತೆ. ಸೊ ಅಲ್ಲಿಗೆ ಹೋಗಿದ್ರು. ಸೊ ನೋಡಿ ಇವರೇ ನಮ್ಮ ಮಮ್ಮಿಯವರ ಅತ್ತೆ. ಸೊ ಇವ್ರ ಮಗನ ಎಂಗೇಜ್ಮೆಂಟ್ಗೆ ಮಮ್ಮಿಯವ್ರು ಹೋಗಿರೋದು. ಸೊ ನಮ್ಮ ಅಜ್ಜಿ ನೋಡಿ, ಆಮೇಲೆ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಕ್ಕೆ ಅಂದರೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಸ್ಟೇಜ್ ಮೇಲೆ ಹೋಗಿ ನಿಂತಿದ್ದಾರೆ. ನಮ್ಮ ಅಜ್ಜಿ ಮತ್ತು ನಮ್ಮ ಮಮ್ಮಿಯವ್ರ ಜೊತೆಗೆ ನಮ್ಮ ಚಿಕ್ಕಿ ಮತ್ತು ಅವ್ರ ಅತ್ತೆನೂ ಹೋಗಿ ಜಾಯ್ನ್ ಆಗಿದ್ದಾರೆ. ನಮ್ಮ ಅಜ್ಜಿ ಮತ್ತು ನಮ್ಮ ಮಮ್ಮಿ ಮತ್ತು ನಮ್ಮ ಚಿಕ್ಕಿ ಅವ್ರು ಅಷ್ಟು ಜನ ಕಂಗ್ರಾಟ್ಸ್ ಹೇಳ್ಬಿಟ್ಟು ಆಫ್ ಸ್ಟೇಜ್ ಬಂದರು. ಸೊ ನಮ್ಮ ಮಮ್ಮಿ ಕೆಳಗಡೆ ಇಳಿದು ಬಂದಿದ ತಕ್ಷಣ ಅವ್ರ ರಿಲೇಷನ್ಸ್ ಎಲ್ಲ ಸಿಕ್ಕಿದ್ರು. ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಖುಷಿಯಾಗಿ ಮಾತಾಡ್ತಿದ್ದಾರೆ. ಯಾಕಂದರೆ ಅವರು ಒಂದು ಬರೀ ಫಂಕ್ಷನ್ಗಳಲ್ವ ರಿಲೇಟಿವ್ಸ್ ಎಲ್ಲ ಸಿಗೋದು ಒಟ್ಟಿಗೆ. ಸೊ ಅದಕ್ಕೆ ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ದಾರೆ. ನಮ್ಮ ಅಜ್ಜಿ ನೋಡಿ ಜಾಗ ಚೇಂಜ್ ಮಾಡ್ಕೊಂಡು ಹೋಗಿ ಕೂತ್ಕೊಬಿಟ್ರು. ಸೊ ನೋಡಿ ಈಗ ಅಕ್ಕ ತಂಗಿ ಇಬ್ಬರನ್ನೂ ಫೋಟೋಶೂಟ್ ಮಾಡ್ಕೊತಿದ್ದಾರೆ. ಸೊ ರೆಡಿ ಆಗಿಬಿಟ್ಟಿದ್ದಾರಲ್ವಾ, ಸೊ ಅಲ್ಲಿ ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ಫೋಟೋಶೂಟ್ ಮಾಡ್ಕೊತವ್ರೆ. ನೋಡಿ ಈಗ ಮತ್ತೆ ಇನ್ನೊಂದ್ಸತಿ ಹೋಗಿದ್ದಾರೆ. ನಮ್ಮ ಚಿಕ್ಕಿ ಎಲ್ಲ ಬಂದಿದ್ರು, ಅಂದರೆ ಮಂಜು ಚಿಕ್ಕಿ ಅವರು ಕೋಡಹಳ್ಳಿಲಿ ಇರ್ತಾರೆ. ಸೊ ಅವ್ರ ಜೊತೆ ಹೋಗಿ ಫೋಟೋ ತೆಗೆಸ್ಕೊಂಡಿದ್ದಾರೆ. ಮತ್ತು ಇಲ್ಲಿರೋರು ಅವ್ರ ಹಸ್ಬೆಂಡು ನಮ್ಮ ಚಿಕ್ಕಪ್ಪ. ಸೊ ನೆಕ್ಸ್ಟು ರಜದಲ್ಲಿ ಅವ್ರ ಊರಿಗೆ ಹೋಗ್ತೀವಿ. ಸೊ ಅಲ್ಲಿ ಅವ್ರ ಫ್ಯಾಮಿಲಿನ ಇಂಟ್ರಡ್ಯೂಸ್ ಮಾಡ್ಕೊಡ್ತೀನಿ. ಮಮ್ಮಿ ಫಂಕ್ಷನಿಂದ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರು. ಆಮೇಲೆ ಗಗನ್ ಇದ್ಕೊಂಡು ಆಂಟಿ ನಮ್ಮ ಡ್ಯಾನ್ಸ್ ಕ್ಲಾಸ್ ಹತ್ರಕ್ಕೆ ಬನ್ನಿ ಅಂತ ಕರೆದ. ಅದಕ್ಕೆ ನಾವು ಇವತ್ತು ಹೆಂಗಾದ್ರು ಫ್ರೀ ಇದ್ದೀವಿ ಅಂತ ಹೋದ್ವಿ. ಸೊ ಅಲ್ಲಿಂದು ವೀಡಿಯೋ ಮಾಡ್ಕೊಂಡಿದ್ದೀವಿ ಇದು. ಸೊ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಿದ್ರು. ಸೊ ನಾನು ವೀಡಿಯೋಸ್ ಎಲ್ಲ ನೋಡಿರ್ತೀರಲ್ಲ ಗಗನ್ ಹೆಂಗಿರ್ತಾನೆ ಅಂತ. ಈ ವಿಡಿಯೋದಲ್ಲಿ ಗಗನ್ ಎಲ್ಲಿದ್ದಾನೆ ಅಂತ ಕಮೆಂಟ್ ಮಾಡಿ. ಡ್ಯಾನ್ಸ್ ಕ್ಲಾಸಿಂದ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆಮೇಲೆ ವ್ಲಾಗನ್ನು ಎಂಡ್ ಮಾಡೋಣ ಅಂತ ಇದೇ ವಿಡಿಯೋದಲ್ಲಿ ಎಂಡ್ ಮಾಡ್ತಾ ಇದ್ದೀವಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ನಾನು ಆಲ್ರೆಡಿ ಈ ವ್ಲಾಗಿಗಿಂತ ಮುಂಚೆ ನಂದು ಇಂಟ್ರೊಡಕ್ಷನ್ ವೀಡಿಯೋ ಹಾಕಿದ್ದೀನಿ. ಯಾರು ಇನ್ನೂ ನೋಡಿಲ್ವೋ ಸೊ ಬೇಗ ಹೋಗಿ ನೋಡಿ, ಅದಕ್ಕೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡ್ತಿರೋರಿಗೆಲ್ಲ ಒಂದು ಪ್ರಶ್ನೆ. ಸೊ ನೀವು ಈ ಡ್ಯಾನ್ಸ್ ಸ್ಟೆಪ್ಸ್ ನೋಡಿ ಅವ್ರು ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡ್ತಿದ್ದಾರೋ ಕಮೆಂಟ್ ಮಾಡಿ. ಥ್ಯಾಂಕ್ ಯು.